ಬೆಳಗ್ಗೆ ನಾವೆದ್ದು ನಮ್ಮ ಕೆಲಸಗಳು ಸ್ಟಾರ್ಟ್ ಮಾಡಿಕೊಂಡು ಚಿಟ್ಟಿನೂ ಕೂಡ ಎಬ್ಬಿಸಿ ಅವ್ನಿಗೆ ಹೇಳ್ಕೊಡ್ತಾ ಇದ್ದೀನಿ. ಇನ್ಮೇಲೆ ನಿನ್ನ ಕೆಲಸಗಳು ಕಂಪ್ಲೀಟ್ ಆಗಿ ನೀನೇ ಮಾಡ್ಕೋಬೇಕು ಅಂತೇಳಿ. ಇನ್ನು ಮನೆಯೆಲ್ಲ ಕಸ ಹೊಡೆದು ನೆಲ ಒರೆಸೋದಕ್ಕೆ ಸ್ವಲ್ಪ ಉಪ್ಪು ಅರಶಿನ ಪುಡಿ ಹಾಕಿ ಕಂಪ್ಲೀಟಾಗಿ ಮನೆಯೆಲ್ಲ ಒರೆಸ್ಕೊಂಡು ರೆಡಿ ಮಾಡಿಕೊಂಡು ನೀರು ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ಜಯಂತ್ ಅವರವ್ರ ಕೆಲಸ ಮಾಡ್ಕೊಂಡಿದ್ದಾರೆ. ಇನ್ನು ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆ ಫೇಸ್ಗೆ ಸ್ವಲ್ಪ ಸ್ಕ್ರಬ್ ಮಾಡಿಕೊಂಡು ಬಂದು ತಿಂಡಿ ಮಾಡಿ ಚಿಟ್ಟಿ ಇವಾಗ ತಿಂಡಿ ಹಾಕೊಟ್ಟಿದ್ದೀನಿ. ಸೊ ಸ್ವಲ್ಪ ಹೊತ್ತು ಅಣ್ಣನ ಜೊತೆ ಆಟ ಆಡೋದೇ ಬೆಳಗಿನ ಡ್ಯೂಟಿ ನಮ್ಮ ಮಿಂಚಕ್ಕಂಗೆ. ಮನೇಲಿ ಎಲ್ಲ ಕೆಲಸ ಆಯಿತು. ಇವತ್ತು ಸ್ಪೆಷಲ್ ಡೇ ಏನು ಅಂತ ತಿಳ್ಕೊಬೇಕು ಅಂತಂದರೆ ನೀವು ವ್ಲಾಗ್ನ ನೋಡಬೇಕಾಗುತ್ತೆ. ಫುಲ್ ವ್ಲಾಗ್ ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಆಗಿದೆ. ಇನ್ನು ನನ್ನ ರಿಚುವಲ್ಸ್ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಮಿಂಚುನು ಕೂಡ ಮೇಂಟೈನ್ ಮಾಡ್ಕೊತಾ ಇದ್ದೆ. ಮಿಟ್ಟುಗೆ ಹುಷಾರಿಲ್ಲ ಅಂತೇಳಿ ಅಪ್ಪ ಕೆಲವೊಂದಷ್ಟು ಹಣ್ಣುಗಳನ್ನ ತಂದರು. ಸೊ ನಾನು ಕೂಡ ಬಿಸಿ ಬಿಸಿಯಾಗಿ ಗಂಜಿ ಮಾಡಿ ತಿನ್ನಿಸಿ ಮಕ್ಕಳಿಗೆ ಇಬ್ಬರಿಗೂ ತಿನ್ನಿಸಿ ಮನಸ್ಸೊಳಗಡೆ ಮಧ್ಯಾಹ್ನ ಆಗಿತ್ತು. ಮಧ್ಯಾಹ್ನ ಆಗೋದ್ರ ಜೊತೆ ತಲೆನೋವು ಕೂಡ ಬಂದಿತ್ತು. ಸಣ್ಣೋಳು ತಂದಿರೋ ತಲೆನೋವನ್ನು ದೊಡ್ಡೋಳು ಆರಾಮಾಗಿ ನಿವಾರಿಸಿದ್ಲು. ಇನ್ನು ಸಂಜೆಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಅರ್ಶಿಣದ ನೀರಿಂದ ಪ್ರೋಕ್ಷ ಮಾಡಿ ತುಳಸಿ ಪೂಜೆಗೆ ರೆಡಿ ಮಾಡಿಕೊಂಡು ಎಲ್ಲದೂ ಕೂಡ ನೀಟಾಗಿ ಪೂಜೆನ ಇವತ್ತು ಮಾಡ್ಕೊಂಡಿದ್ದೀನಿ. ಸೊ ಯಾವ ಥರ ಮಾಡಿದ್ದೀನಿ ಹಾಗೆ ನಾನು ಇನ್ನೇನೆಲ್ಲ ಫಾಲೋ ಮಾಡಿ ಇಲ್ಲಿವರೆಗೂ ನನ್ನ